ಇದೊಂದು ಸುಂದರವಾದ ಕಥೆ. ಒಂದು ಆಶ್ರಮ ಇತ್ತು, ಹಿಮಾಲಯ ತಡಿಯೊಳಗೆ ಇತ್ತು, ಕೆಳಗೆ ತಪ್ಪಲಲ್ಲಿ. ಅಲ್ಲಿ ಅನೇಕ ಸನ್ಯಾಸಿಗಳು ಬ್ರಹ್ಮಚಾರಿಗಳು ವಾಸ ಆಗಿದ್ದರು. ಆಶ್ರಮಕ್ಕೆ ಬಹಳ ಜನ ಭಕ್ತರು, ಲಕ್ಷಾಂತರ ಭಕ್ತರಿದ್ದರಿಂದ ಈ ಆಶ್ರಮದ ಕೀರ್ತಿ ಎಲ್ಲ ದೇಶದೊಳಗೆ ಹರಡಿತ್ತು. ದಿನ ಸಹಸ್ರಾರು ಜನ ಆಶ್ರಮಕ್ಕೆ ಬಂದು ಹೋಗೋರು. ಸ್ವಲ್ಪ ದಿವಸ ಕಳೆದ ಮೇಲೆ ಏನಾಯಿತೋ ಗೊತ್ತಿಲ್ಲ, ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಕಮ್ಮಿ ಆಗ್ತಾ ಇತ್ತು. ಇಲ್ಲಿದ್ದಂಥ ಸನ್ಯಾಸಿಗಳು ಕೂಡ ಬೇರೆ ಬೇರೆ ಜಾಗಕ್ಕೆ ಹೋಗೋಕ್ಕೆ ಶುರು ಮಾಡಿದರು. ಬ್ರಹ್ಮಚಾರಿಗಳ ಸಂಖ್ಯೆ ಕಡಿಮೆ ಆಯಿತು. ಹಾಗಾದ್ರಿಂದ ಆಶ್ರಮದ ಆದಾಯನೂ ಕಮ್ಮಿ ಆಯಿತು. 5-6 ವರ್ಷ ಆಗೋದ್ರೊಳಗೆ ಅದರ ಹೆಸರು ಕಮ್ಮಿ ಆಗೋದ್ರೊಳಗೆ ಅಲ್ಲೆಲ್ಲೇ ಜಗಳವಾದಂಥ, ಏನೇನೋ ಅಹಿತಕರ ಘಟನೆ ನಡೆದಂಥ ರಂಗಿನ ಕಥೆಗಳು ಹೊರಗೆ ಬರೋಕ್ಕೆ ಶುರು ಆಯಿತು. ಆಶ್ರಮದ ಭಕ್ತರಿಗೆ ಇದೊಂದು ಆಘಾತಕಾರಿ ವಿಷಯ ಆಯಿತು. ಏನು ಆಶ್ರಮ ಹಿಂಗಾಗ್ತಾ ಇದೆಯಲ್ಲ. ಈ ಆಶ್ರಮಕ್ಕೊಬ್ಬರು ಅಧ್ಯಕ್ಷರು, ಅವರು ಬಹಳ ಚಿಂತೆ ಆಯಿತು. ಯಾಕೆ ಹಿಂಗಾಗ್ತಾ ಇದೆ ಇದು, ಏನು ಕಾರಣ, ಏನು ಮಾಡಿದರೆ ಸರಿ ಹೋದೀತು ಅಂತ ಚಿಂತೆ ಮಾಡಿ ಮಾಡಿ ಸೋತು ಹೋದರು. ಅವ್ರಿಗೊಂದು ಯೋಚನೆ ಬಂತು. ಅವ್ರಿಗೊಬ್ಬರು ಗುರುಗಳಿದ್ದಾರೆ. ಆ ಗುರುಗಳು ಹಿಮಾಲಯದ ಗುಹೆಗಳು ವಾಸ ಮಾಡ್ತಾರೆ. ಏನಾದರೂ ಅಡ್ಡಿ ಇಲ್ಲ, ಆ ಗುರುಗಳನ್ನ ಕೇಳ್ಕೊಂಬರೋಣ, ಏನು ಮಾಡಿದ್ರೆ ಆಶ್ರಮ ಸರಿ ಆಗ್ತದೆ, ಪರಿಹಾರ ಕೇಳ್ಕೊಂಬರೋಣ ಅಂತ ಅಧ್ಯಕ್ಷರು ಹೊರಟರು. 4-6 ದಿವಸ ಪ್ರಯಾಸದ ಪ್ರವಾಸ ಅದು. ದಾಟಿ ಹೋಗಿ ಗುಹೆ ತಲುಪಿದರು. ಗುರುಗಳು ಧ್ಯಾನಸ್ಥರಾಗಿ ಕೂತಿದ್ದಾರೆ. ಅವ್ರು ಎಬ್ಸೋ ಹಂಗಿಲ್ಲ. ಅವಾಗ ಕಾಯ್ಕೊಂಡು ಕೂತರು. ಅವ್ರು ಮುಂದೆ ಕೂತರು. 4-6 ತಾಸು ಆದಮೇಲೆ ಗುರುಗಳು ದೀರ್ಘ ಶ್ವಾಸ ಬಿಟ್ಟು ಕಣ್ಣು ತೆಗೆದು ನೋಡಿದರು. ಮುಂದೆ ಶಿಷ್ಯ ಕೂತಿದ್ದಾನೆ. ಅವ್ರು ಇವನು ಏನಪ್ಪ, ಯಾಕೆ ಬಂದು, ಏನು ಚಿಂತೆ ಕೇಳಲೇ ಇಲ್ಲ. ಏನಪ್ಪ ಆಶ್ರಮದ ಚಿಂತೆ ಆಗಿದೆಯಾ ನಿನಗೆ? ಈಗ ಮೊದಲಿನ ತನ್ನ ಶೋಭೆ ಕಳ್ಕೊಂಡ್ಬಿಟ್ಟಿದೆ ಆಶ್ರಮ. ಸನ್ಯಾಸಿಗಳು ಬ್ರಹ್ಮಚಾರಿಗಳು ಆಶ್ರಮ ಬಿಟ್ಟು ಹೋಗ್ತಾ ಇದ್ದಾರೆ, ಏನು ಮಾಡಬೇಕು ತೋಚ್ತಾ ಇಲ್ಲಲ್ಲ ಅಂದರು. ಅಧ್ಯಕ್ಷ ಸ್ವಾಮಿಗಳಿದ್ರಲ್ಲ, ಗುರುಗಳ ಕಾಲು ಹಿಡ್ಕೊಂಡ್ರು. ಗುರುಗಳೇ, ನಿಮಗೆಲ್ಲ ಗೊತ್ತೇ ಇದೆ, ನಾನು ಏನು ಹೇಳೋದು, ಹೇಳಿದ ಹಾಗೆ ಆಗಿದೆ ನಮ್ಮಲ್ಲೀಗ. ಈ ಸಮಸ್ಯೆಗೆ ಪರಿಹಾರ ಏನು ಗುರುಗಳೇ, ತಾಯಿಯು ದಯವಿಟ್ಟು ಹೇಳ್ಕೊಡಿ ಅಂತ ಕೇಳ್ಕೊಂಡ್ರು. ಗುರುಗಳು ಮತ್ತೊಂದು ಕ್ಷಣ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಹೇಳಿದರು, ನೋಡಪ್ಪ, ನಿನ್ನಿಂದ, ನಿನ್ನ ಆಶ್ರಮದ ಜನರಿಂದ ಘೋರ ಅನ್ಯಾಯ ಆಗಿದೆ. ಏನು ಅನ್ಯಾಯ ಆಗಿದೆ ಗೊತ್ತಾ? ನಿನಗೆ ಗೊತ್ತೇನೋ, ಭಗವಂತ ಮತ್ತೆ ಅವತಾರ ಎತ್ತಿದ್ದಾನೆ. 10 ಅವತಾರ ಅಲ್ಲ, ಇದು 11ನೇ ಅವತಾರ ಅಂತ ಇಟ್ಕೋ. ಭಗವಂತ ಮತ್ತೆ ಅವತಾರ ಎತ್ತಿದ್ದಾನೆ, ಅದು ನಿನ್ನ ಆಶ್ರಮದೊಳಗೆ. ಎಂಥ ಪುಣ್ಯವಂತಪ್ಪ ನೀನು, ಅದು ದುರ್ದೈವೇನೋ ಹೌದು ನೀನು. ಯಾಕಂದರೆ ಭಗವಂತ ನಿನ್ನ ಆಶ್ರಮದಲ್ಲಿದ್ದರೂ ಕೂಡ ಅವನು ಗುರುತಿಸಲಿಲ್ಲ ನೀನು. ಭಗವಂತನ ಗುರುತಿಸದೆ ಹೋದರೆ ಅದೆಂಥ ಆಧ್ಯಾತ್ಮಿಕ ವ್ಯಕ್ತಿಗಳು ನೀವೆಲ್ಲ. ಆದರೆ ಭಗವಂತ ಬೇಕಾಗೇ ತನ್ನ ರೂಪ ಮರೆಸ್ಕೊಂಡಿದ್ದಾನೆ. ನೀವು ಗುರುತಿಸ್ತೀರೋ ಇಲ್ಲೋ ಅಂತ ಕಾಯ್ತಾ ಇದ್ದಾನೆ. ಯಾವತ್ತಿದ್ದ ದಿವಸ ಆ ಇರುವಂಥ ಭಗವಂತನ ಗುರುತಿಸ್ತೀರೋ ಅಂದೇ ನಿಮ್ಮ ಆಶ್ರಮ ಬೆಳೆಯೋಕ್ಕೆ ಶುರು ಆಗ್ತದೆ. ಹೋಗಿನ್ನ ನಿನ್ನ ಆಶ್ರಮದಲ್ಲಿರುವಂಥ ಭಗವಂತನ ಗುರುತಿಸು ಅಂತ ಕಳಿಸಿದ್ರು. ಅಧ್ಯಕ್ಷರು ಆಶ್ರಮಕ್ಕೆ ಬರ್ತಾಯಿದ್ರು ವಾಪಸ್. ಅವ್ರಿಗೆ ಆಶ್ಚರ್ಯ, ನಮ್ಮ ಆಶ್ರಮದಲ್ಲಿ ಭಗವಂತ ಇದ್ದಾನ? ಅವನು ಯಾರು ಅನ್ನೋದು ಗೊತ್ತಿಲ್ಲಲ್ಲ ನಮಗೆ, ಯಾರು ಇರ್ಬೋದು ಭಗವಂತ? ವಿಚಾರ ಮಾಡ್ತಾ ಬಂದರು. ತಲೆ ಬಿಸಿ ಆಯಿತು. ಆಶ್ರಮಕ್ಕೆ ಬಂದವರೇ ಎಲ್ಲರನ್ನ ಚರ್ಚೆಗೆ ಕರೆದ್ರು. ಹಿರಿಯ ಸನ್ಯಾಸಿಗಳನ್ನು ಕೂಡಿಸ್ಕೊಂಡ್ರು. ನೋಡಿ, ನೀವೊಂದು ಸಂತೋಷದ ಹಾಗೂ ಮತ್ತು ದುಃಖದ ಸಂಗತಿ ಹೇಳಬೇಕು ನಾನು. ಸಂತೋಷ ಸಂಗತಿ ಅಂದರೆ ಭಗವಂತ ನಮ್ಮ ಆಶ್ರಮದಲ್ಲೇ ಅವತಾರ ಮಾಡಿದ್ದಾನೆ. ದುಃಖದ ಸಂಗತಿ ಅಂದರೆ ಅವನು ಯಾರು ಎಂಬುದು ನಮ್ಗೆ ಗೊತ್ತಿಲ್ಲ. ಯಾವಾಗ ಅವನು ಗುರುತಿಸ್ತೀವೋ, ಅವನು ಕೃತಜ್ಞತೆ ಅರ್ಪಿಸ್ತೀವೋ, ನಮ್ಮ ಆಶ್ರಮ ವೃದ್ಧಿ ಆಗ್ತದೆ ಅಂತ ನನ್ನ ಗುರುಗಳು ಹೇಳಿದ್ದಾರೆ. ನಮ್ಮಲ್ಲಿ ಯಾವ ರೂಪದಲ್ಲಿದ್ದಾನೋ ಭಗವಂತ ನಮಗೆ ಗೊತ್ತಿಲ್ಲ ಅಂತ ಅಧ್ಯಕ್ಷರು ಹೇಳಿದರು. ಎಲ್ಲರೂ ಮುಖ ನೋಡಿಕೊಂಡ್ರು ಸನ್ಯಾಸಿಗಳು. ಇಬ್ಬರು ಸನ್ಯಾಸಿಗಳು ನಿನ್ನೆ ಜಗಳಾಡಿದ್ದಾರೆ. ಸಭೆ ಮುಗಿದ ತಕ್ಷಣ ಹೊರಗೆ ಬಂದರು. ಇಬ್ಬರು ಒಬ್ಬರೊಬ್ಬರು ಕ್ಷಮೆ ಕೇಳಿದರು. ಯಾರಿಗೆ ಗೊತ್ತು, ಇನ್ನೊಬ್ಬ ದೇವರು ಇರಬೇಕಲ್ಲ, ದೇವರು ಇರ್ಬೋದು ಅಂತ ಭಯ ಅವರಿಗೆ. ಬರ್ತಾ ಏನಾಯಿತು ಗೊತ್ತಾ ಸ್ನೇಹಿತರೆ, ಎಲ್ಲರೂ ಮತ್ತೊಬ್ಬರಿಗೆ ಗೌರವ ತೋರ್ಸೋಕೆ ಶುರು ಮಾಡಿದರು, ಪ್ರೀತಿ ತೋರ್ಸೋಕೆ ಶುರು ಮಾಡಿದರು. ಯಾಕೆ ಗೊತ್ತಾ? ಅವನು ಇದ್ರೂ ಇರ್ಬೋದು ದೇವರು, ಗೊತ್ತಿಲ್ಲಲ್ಲ. ಹೇಳಿದ್ದಾರೆ ದೇವರಿದ್ದಾನೆ, ಯಾವ ರೂಪದಲ್ಲಿದ್ದಾನೆ ಗೊತ್ತಿಲ್ಲ. ಹೀಗಾಗಿ ಒಬ್ಬರ ಬಗ್ಗೆ ದ್ವೇಷ ಬಿಟ್ಟರು, ಮತ್ತೊಬ್ಬರಿಗೆ ಪ್ರೀತಿ ತೋರ್ಸೋಕೆ ಶುರು ಮಾಡಿದರು, ಗೌರವ ತೋರ್ಸೋಕೆ ಶುರು ಮಾಡಿದರು.
ಇಂಟ್ರೆಸ್ಟಿಂಗ್ ಏನಾಯ್ತು ಗೊತ್ತಾ ತಮಾಷೆ, ಆಶ್ರಮ ಮತ್ತೆ ಮೊದಲಿನ ಹಾಗೆ ಪ್ರವರ್ಧಮಾನವಾಗಿ ಬೆಳೆಯೋಕ್ಕೆ ಶುರುವಾಯಿತು. ಇದಿಷ್ಟೇ ಸ್ವಾಮಿ, ಆಶ್ರಮ ಆಗಲಿ, ನಮ್ಮ ಮನೆ ಆಗಲಿ, ಒಂದು ಸಂಸ್ಥೆ ಆಗಲಿ, ಎಲ್ಲೇ ಇರಲಿ, ಪ್ರತಿಯೊಬ್ಬರಲ್ಲಿ ಭಗವಂತನ ಅಂಶ ಇದೆ ಅಂತ ನಂಬಿ ಪರಸ್ಪರ ಗೌರವದಿಂದ ಪ್ರೀತಿಯಿಂದ ಬದುಕಿದಾಗ ನಮ್ಮ ಮನೆ, ಸಂಸಾರ, ಸಮಾಜ, ದೇಶ ಸಮೃದ್ಧಿ ಆಗ್ತದೆ ಅನ್ನೋ ಸೂಚಿಸುವಂಥ ಕಥೆ ಇದು.